ಎಸ್ ಸರ್. ಸರ್, ಈ ತೆರಿಗೆ ವಿಚಾರವಾಗಿ ಹಿಂದೆ ಎಲ್ಲಿಂದ ಕೂಡ ಪ್ರತಿಭಟನೆ ಮಾಡಿದ್ರಿ, ಈಗ ಮತ್ತೆ ತಾರತಮ್ಯ ಆಗ್ತಿದೆ ಅಂತ ಹೇಳ್ತಿದ್ರಿ, ಮತ್ತೆ ಪ್ರತಿಭಟನೆ ಮಾಡೋದು ನೋಡಿ, ಬಹಳ ಸ್ಪಷ್ಟವಾಗಿ ಪ್ರತಿಭಟನೆ ಮಾಡೋದಂತ ಅಲ್ಲ ನಮ್ಮ ಉದ್ದೇಶ ಇರೋದು. ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಹಲವಾರು ಬಾರಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಹೋಗಿ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಭೇಟಿಯಾಗಿದ್ದೀವಿ, ಬರೇ ಮುಖ್ಯಮಂತ್ರಿಗಳು ಭೇಟಿಯಾಗೋದಲ್ಲ. ಈಗ ಕೃಷ್ಣ ಬೈರೇಗೌಡರು ಅವ್ರ ಕೌಂಟರ್ ಪಾರ್ಟಿಗೆ ಹೋಗಿ ಭೇಟಿಯಾಗಿದ್ದಾರೆ. ನಾನು ಹೋಗಿ ನಮ್ಮ ಗ್ರಾಮ್ಯ ಕೇಂದ್ರ ಸಚಿವರಾದಂಥ ಏನು ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ಆರ್ ಪಿ ಪಾಟೀಲ್ ಅವ್ರು ಇರ್ಬೋದು, ಅಶ್ವಿನಿ ವೈಷ್ಣವ್ ಅವ್ರು ಇರ್ಬೋದು, ನಾವು ಹೋಗಿ ಭೇಟಿಯಾಗಿದ್ದೀವಿ. ಎಲ್ಲ ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗೂ ಭೇಟಿಯಾಗಿದ್ದಾರೆ, ಉಪಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ, ಫೈನಾನ್ಸ್ ಕಮಿಷನ್ ಅವ್ರು ಬಂದಿದ್ರು. ಅವರಿಗೂ ಕೂಡ ವೈಜ್ಞಾನಿಕವಾಗಿ ನಮ್ಗೆ ಏನ್ ಅನ್ಯಾಯ ಆಗ್ತಾ ಇದೆ ಅಂತ ಪ್ರೆಸೆಂಟೇಶನ್ ಕೊಟ್ಟಿದ್ದೀವಿ. 200 ಪುಟದ ರಿಪೋರ್ಟ್ ಕೊಟ್ಟಿದ್ದೀವಿ. ಯಾಕೆ ನಮಗೆ ತೆರಿಗೆನಲ್ಲಿ ಅನ್ಯಾಯ ಆಗ್ತಾ ಇದೆ, ಹೇಗಾಗ್ತಾ ಇದೆ, ಮತ್ತೆ ಕೇಂದ್ರ ಸರ್ಕಾರ ಏನ್ ಮಾಡಬಹುದು ಅಂತ. ಇವತ್ತು ನೀವು ನೋಡಿ, ಕರ್ನಾಟಕದಲ್ಲಿ ಬರೀ ಕನ್ನಡಿಗರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಅನ್ರಿ. ಇವತ್ತು ನೋಡಿ, ನಾರ್ತ್ ಈಸ್ಟ್ ಇಂದ ಜನ ಬರ್ತಾ ಇದ್ದಾರೆ, UP ಇಂದ ಬರ್ತಾ ಇದ್ದಾರೆ, ಬಿಹಾರ್ ಇಂದ ಬರ್ತಾ ಇದ್ದಾರೆ. ಎಲ್ಲ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಇಂದ ಅಲ್ಲಿ ಎಲ್ಲ ಗೋರಕ್ಷಕರಿಗೆ, ಧರ್ಮರಕ್ಷಕರಿಗೆ ಉದ್ಯೋಗ ಕೊಡ್ತಾ ಇದ್ರೆ, ಇಲ್ಲಿ ಅವರೆಲ್ಲ ಬಂದು ಅವ್ರ ಮಕ್ಕಳೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ನಾವು ಬಹಳ ಏನು ನಮ್ಮ ಅರ್ಬನೈಸೇಷನ್, ಮೈಗ್ರೇಷನ್ ಎತ್ತಿ ಹಿಡಿದು ನಾವು ಕೇಳಿದ್ದೀವಿ ದುಡ್ಡು. ಇವರೆಲ್ಲ ಮಾಡಿಲ್ಲ ಅಂತ ತಾನೇ ನಾವು ಪ್ರತಿಭಟನೆ ಮಾಡಿದ್ದು. ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು 5,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಮ್ಯಾಚಿಂಗ್ ಗ್ರಾಂಟ್ ಹೆಂಗೆ ಮಹಾರಾಷ್ಟ್ರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುತ್ತೆ, ಅಷ್ಟೇ ಮ್ಯಾಚಿಂಗ್ ಗ್ರಾಂಟ್ ನಾವು 5,000 ಕೋಟಿ ರೂಪಾಯಿ ನಮ್ಗೆ ಕೊಡಿ ಅಂತ ಕೇಳ್ತಾ ಇದೀವಿ. ನಾವು ಸುಮ್ಮನೆ ಬರೀ ಮಾತಲ್ಲ ಅಲ್ಲ, ವೈಜ್ಞಾನಿಕವಾಗಿ ಅಂಕಿಅಂಶಗಳನ್ನ ಇಟ್ಕೊಂಡು ನಾವು ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಸರಿಪಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಗತ್ಯ ಇದ್ರೆ ಮತ್ತೊಮ್ಮೆ ಮನವರಿಕೆ ಮಾಡೋಕ್ಕೆ ಸಿದ್ಧರಿದ್ದೇವೆ, ಹೋರಾಟವನ್ನು ಮಾಡ್ಬೇಕಂದ್ರೆ ಅದಕ್ಕೂ ಸಿದ್ಧರಿದ್ದೇವೆ. ಆದರೆ ಬಿಜೆಪಿ ನಾಯಕರು ಅವ್ರು ಏನಕ್ಕೆ ಓಟ್ ಹಾಕಿ ಕಳಿಸಿರೋದು? ನಾವು MP ಗಳು ಚಾಂದಿನಿ ಚೌಕ್ನಲ್ಲಿ ಏನು ಚಾಟ್ ತಿನ್ನಕ್ಕ ನಾವು ಕಳಿಸಿರೋದು? ಅವರಿಗೆ ಏನ್ ಮಾಡ್ತಾ ಇದ್ದಾರೆ ಅವರು? ಅವ್ರು ಆಯ್ಕೆ ಆಗಿರೋದು ನನಗಂತೂ ಬರೇ ಮನ್ ಕಿ ಬಾತ್ ಮಾಡೋಕ್ಕೆ, ಈ ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ರೀಟ್ವೀಟ್ ಮಾಡೋದು, ಫೇಸ್ಬುಕ್ ಅಲ್ಲಿ ಹಾಕೋದು, ಅಷ್ಟಕ್ಕೆ ಮಾಡಿರೋದು ಅವರಿಗೆ. ಯಾವತ್ತನ ನಿಮ್ಮ ಪ್ರಹ್ಲಾದ್ ಜೋಶಿ ಅವ್ರು ಇರ್ಬೋದು, ಬೇರೆ ಬೇರೆ ಮಂತ್ರಿಗಳಿರ್ಬೋದು, ಬಂದು ನಾನು ಕೇಂದ್ರದಿಂದ 1,000 ಕೋಟಿ ರೂಪಾಯಿ ನಾನು ತಂದಿದ್ದೀನಪ್ಪ, ನಾವು ಹುಬ್ಳಿಗೆ ತಂದಿದ್ದೀನಿ, ಬೆಂಗಳೂರಿಗೆ ತಂದಿದ್ದೀನಿ ಅನ್ನೋದು ಯಾವತ್ತನ ನೋಡಿದ್ದೀರಾ, ಕೇಳಿದ್ದೀರಾ? ಏನು ಕೊಟ್ಟಾಗಿದೆ ಅಂತ ಮತ್ತೆ ಏನ್ ಪ್ರತ್ಯೇಕ ದೇಶ ಮಾಡ್ಬಿಡ್ತೀರಾ? ಏನ್ ಕೊಟ್ಟಿದ್ದಾರೆ ಹೇಳಿ ನನಗೆ, ಇಂಥದ್ದು ಏನಾದರೂ ಕೊಡುಗೆ ಇದೆಯಾ ಅಂತ ಹೇಳಿ. ನೋಡಿ ಸರ್, ನಿನ್ನೆ ನೋಡ್ತಾ ಇದ್ದೆ, ನಿನ್ನೆ ನಾನು ಹುಬ್ಳಿನಲ್ಲಿದ್ದೆ. ಏನೋ ಬಿಜೆಪಿದವರು 10,000 ಕೋಟಿ ರೂಪಾಯಿ ನವೋದ್ಯಮಕ್ಕೆ ಕೊಟ್ಬಿಟ್ಟಿದ್ದಾರೆ ಅಂತೆ. ಕಳೆದ 9 ವರ್ಷದಲ್ಲಿ 20,000 ಕೋಟಿ ರೂಪಾಯಿ ಅನುದಾನವನ್ನ ನವೋದ್ಯಮಕ್ಕೆ ಕೊಡ್ತೀನಂತ ಹೇಳದಂತ ಮೋದಿ ಅವರು ಕಳೆದ 9 ವರ್ಷದಲ್ಲಿ ಖರ್ಚು ಮಾಡಿದ್ದು 454 ಕೋಟಿ. ಕರ್ನಾಟಕ ರಾಜ್ಯ ನಮ್ಮ ರಾಜ್ಯದಿಂದ ಖರ್ಚು ಮಾಡಿರೋದು ಸುಮಾರು 300 ಕೋಟಿ ರೂಪಾಯಿ. ಆಸ್ ಅ ಸ್ಟೇಟ್ ಐ ಹ್ಯಾವ್ ಸ್ಪೆಂಡ್ 300 crores ಆನ್ ಸ್ಟಾರ್ಟ್ಅಪ್ಸ್. ಇವ್ರೇನ್ ಮಾಡಿದ್ದಾರೆ? 20,000 ಕೋಟಿ ಅಂದವರು 454 ಕೋಟಿ ಮಾಡ್ತಾ ಇದ್ದಾರೆ. 76,000 ಕೋಟಿ ರೂಪಾಯಿ ಮನ್ರೇಗಾನಲ್ಲಿ ಇದ್ದಿದ್ದು 64,000 ಕೋಟಿ ರೂಪಾಯಿಗೆ ಹೋದ ವರ್ಷ ತಂದಿಟ್ರು. ಸೊ ಇದೆಲ್ಲ ಬರೇ ಮಾತವ್ರದ್ದು. ನಾವು ಕೇಳ್ತಾ ಇರೋದು ಬಿಜೆಪಿ MP ಗಳಿಗೆ ಆಯ್ಕೆ ಮಾಡಿ ಕಳಿಸಿರೋದು ಯಾಕೆ? ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ಲಿಕ್ಕ, ಏನಲ್ಲೂ ಹೋಗಿ ಮೋದಿ ಅವ್ರ ಗುಣಗಾನ ಮಾಡ್ಲಿಕ್ಕ? ದೇಶದ ಎಲ್ಲಾ ಭಾಗದವರಿಗೂ ಕೆಲಸ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರು. ಅದು ಖಾಸಗಿ ಕಂಪನಿಗಳಲ್ಲಿ ಬಿಲ್ ಇದೆಯಲ್ಲ ಸರ್, ಕನ್ನಡಿಗರಿಗೆ ಮೀಸಲಾತಿ ಅದನ್ನ ಯಾಕೆ ತರ್ತಾ ಇಲ್ಲ? ನೋಡಿ, ನಾನು ಅದ್ರ ಬಗ್ಗೆನೂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ 3-4 ರಾಜ್ಯಗಳು ಅದನ್ನ ಪ್ರಯತ್ನ ಮಾಡಿ ಎಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ನಾವು ಉದ್ಯಮಶೀಲತೆ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕಾಗ್ತದೆ. ಅದಕ್ಕೆ ನಾವು ಇದೇ ನವೆಂಬರ್ನಲ್ಲಿ ನಿಪುಣ ಕರ್ನಾಟಕ ಅಂತ ಒಂದು ವಿನೂತನವಾದಂಥ ಯೋಜನೆ ತಂದಿದ್ದೀವಿ. ರೀಸ್ಕಿಲ್ಲಿಂಗು, ಅಪ್ಸ್ಕಿಲ್ಲಿಂಗಿಗೆ 300 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಮಾಡ್ತಾ ಇರೋದು. ದೇಶದ ಅತ್ಯಂತ ದೊಡ್ಡ ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಇನ್ ಎಮರ್ಜಿಂಗ್ ಟೆಕ್ನಾಲಜೀಸು. ಬರೇ ನಮ್ಮ ಯುವಕರು ಬೆಂಗಳೂರಿನಲ್ಲಿ ಯಾಕ್ರಿ ಕೆಲಸ ಮಾಡಬೇಕು? ಬಾಸ್ಟನ್ನಿಗೂ ಹೋಗಿ ಕೆಲಸ ಮಾಡಲಿ. ಹಾಸನ್ನಲ್ಲಿ ಯಾಕೆ ಮಾಡಬೇಕು? ಹ್ಯೂಸ್ಟನ್ನಿಗೂ ಹೋಗಲಿ. ಅದೇ ಅಲ್ವಾ ಈ ಕಾರ್ಯಕ್ರಮ. ಸ್ಕಿಲ್ ಲೋಕಲಿ, ವರ್ಕ್ ಗ್ಲೋಬಲಿ ಅಂತಾನೆ ಮಾಡ್ತಾ ಇರೋದು ಅದು. ಸೊ ನಮ್ಮ ಯುವಕರು, ದೇ ವಿಲ್ ಬಿ ದ ಮೋಸ್ಟ್ ಸ್ಕಿಲ್ಡ್ ಹ್ಯೂಮನ್ ರಿಸೋರ್ಸ್ ಫಾರ್ ದ ವರ್ಲ್ಡ್ ಇವಾಗ.
ಮುಂಚೆ ಥರ ಇಲ್ಲ, ನಾವು ಬರೀ ಇಲ್ಲೇ ಮಾಡಬೇಕು ಅಂತ ಎಕೋಸಿಸ್ಟಮ್ ನಮ್ಮದು. ಇವಾಗ ನಾವು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ, ಈಗ ಮೊನ್ನೆ ಟ್ರಂಪ್ ಅವರು ಏನಂತ ಹೇಳಿದ್ದಾರೆ, ಟ್ರಂಪು ನಾವು H1B ವೀಸಾ ಕೊಡೋದು ಬರೇ ಯಾರು ನಿಪುಣರಿದ್ದಾರೆ ಅವ್ರಿಗೆ ಮಾತ್ರ, ಹೈಲಿ ಸ್ಕಿಲ್ಡ್. ಸೊ ವಿ ವಿಲ್ ವರ್ಕ್ ಟುವರ್ಡ್ಸ್ ಇಟ್. ನಮ್ಮ ಕನ್ನಡಿಗರಿಗೆ ನಾವು ನಿಪುಣತೆ ಕೊಡೋಣ, ಉದ್ಯಮಶೀಲತೆ ಕೊಡೋಣ, ಒಳ್ಳೆ ಗುಣಮಟ್ಟವಾದಂಥ ತರಬೇತಿ ಕೊಡೋಣ. ಲೆಟ್ ದೆಮ್ ಬಿ ದ ವರ್ಲ್ಡ್ಸ್ ಬೆಸ್ಟ್ ಹ್ಯೂಮನ್ ರಿಸೋರ್ಸ್. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.